ಹೌದು ಮೇಡಮ್, ಕಾಣಿಸ್ತಾ ಇದೆ. ಯೆಶಾಯನ ಗ್ರಂಥದ ಪರಿಚಯ. ಸೊ ಬುಕ್ ಆಫ್ ಐಸಾಯ ಇಂಟ್ರೊಡಕ್ಷನ್. ಐಸಾಯ ಎಂಬ ಹೆಸರಿನ ಅರ್ಥ ಯೆಹೋವನೇ ರಕ್ಷಣೆ ಅಥವಾ ಕರ್ತನೇ ನನ್ನ ರಕ್ಷಣೆ ಎಂದು ಅರ್ಥ. ಇಲ್ಲಿ ಯೆಶಾಯನು ಯಹೂದ ರಾಜ್ಯದ ಮಹಾನ್ ಪ್ರವಾದಿಗಳಲ್ಲಿ ಒಬ್ಬನು. ಸುಮಾರು ಕಿಮು 740ರಿಂದ 680ರವರೆಗೆ ದೇವರ ವಾಕ್ಯವನ್ನ ಸಾರಿದನು. ಅವನು ಉಜಿಯ, ಯೋತಾಮ್, ಆಹಾಸ್ ಮತ್ತು ಹೆಜೆಕ್ಯ ಎಂಬ 4 ರಾಜರ ಕಾಲದಲ್ಲಿ ಸೇವೆ ಮಾಡಿದರು. ಅವನ ಸಂದೇಶ ಕೇವಲ ತನ್ನ ಕಾಲದ ಜನರಿಗಲ್ಲ, ಮುಂದಿನ ತಲೆಮಾರಿಗಳಿಗೂ ಮೆಸ್ಸಿಯನ ಆಗಮನಕ್ಕೂ ದೇವರ ರಾಜ್ಯಕ್ಕೂ ಸಂಬಂಧಿಸಿದ ಭವಿಷ್ಯವಾಣಿಗಳನ್ನ ಒಳಗೊಂಡಿತು. ಯೆಶಾಯನ ಗ್ರಂಥದ ವಿಶೇಷತೆ, ಹಳೆಯ ಒಡಂಬಡಿಕೆಯಲ್ಲಿ ಅತ್ಯಂತ ಮಹತ್ವದ ಪ್ರವಾದಿ ಗ್ರಂಥಗಳಲ್ಲಿ ಒಂದು ಯೆಶಾಯ ಪುಸ್ತಕ. ಒಟ್ಟು 66 ಅಧ್ಯಾಯಗಳು ಈ ಪುಸ್ತಕದಲ್ಲಿವೆ. ಕೆಲವರು ಇದನ್ನ ಚಿಕ್ಕ ಬೈಬಲ್ ಎಂದು ಕೂಡ ಕರೆಯುತ್ತಾರೆ. ಮೊದಲ 39 ಅಧ್ಯಾಯಗಳು ನ್ಯಾಯ ಮತ್ತು ಎಚ್ಚರಿಕೆ, ಕೊನೆಯ 27 ಅಧ್ಯಾಯಗಳು ನಿರೀಕ್ಷೆ, ರಕ್ಷಣೆ ಮತ್ತು ಸಮಾಧಾನ ಬಗ್ಗೆ ಮಾತನಾಡುತ್ತದೆ. ಯೇಸುವಿನ ಬಗ್ಗೆ ಅತ್ಯಧಿಕ ಭವಿಷ್ಯವಾಣಿಗಳಿರುವ ಗ್ರಂಥ ಈ ಯೆಶಾಯನ ಪುಸ್ತಕ. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಉಲ್ಲೇಖಿಸಲ್ಪಟ್ಟಿದೆ. ಈ ಪುಸ್ತಕದ ಮುಖ್ಯ ವಿಷಯಗಳು ದೇವರ ಪರಿಶುದ್ಧತೆ. ಪುಸ್ತಕ ಇದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ದೇವರ ಪರಿಶುದ್ಧತೆ, ಪಾಪದ ಪರಿಣಾಮ, ನಿಜವಾದ ಪಶ್ಚಾತ್ತಾಪ, ದೇವರ ಕರುಣೆ, ಮೆಸ್ಸಿಯನ ಆಗಮನ, ವಿಶ್ವದ ಎಲ್ಲಾ ಜನಾಂಗಗಳಿಗೆ ರಕ್ಷಣೆ, ಹೊಸ ಆಕಾಶ ಮತ್ತು ಹೊಸ ಭೂಮಿ, ಇವೆಲ್ಲರ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಬೈಬಲ್ನಲ್ಲಿ ಯೇಸುವಿನ ಜನನ, ಸೇವೆ, ಮರಣ ಮತ್ತು ಮಹಿಮೆಯನ್ನ ಯೆಶಾಯ ಅಧ್ಯಾಯ 53 ಕೆಲವರು 5ನೇ ಸುವಾರ್ತೆ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ಬರುವ ರಕ್ಷಕನ ತ್ಯಾಗವನ್ನ ಅತ್ಯಂತ ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಇಲ್ಲಿ ಯೆಶಾಯನು ಕೇವಲ ನ್ಯಾಯವನ್ನು ಮಾತ್ರ ಸಾರಲಿಲ್ಲ, ಯಾವಾಗಲೂ ನಿರೀಕ್ಷೆ ಬಾಗಿಲನ್ನ ತೆರೆದಿಟ್ಟನು. ಈ ಪುಸ್ತಕ ನಮ್ಗೆ ಹೇಳೋದು, ದೇವರು ಪಾಪವನ್ನ ದ್ವೇಷಿಸುತ್ತಾರೆ, ಆದರೆ ಪಾಪಿಯನ್ನ ಪ್ರೀತಿಸುತ್ತಾರೆ ಅಂತ ನಮ್ಗೆ ಈ ಪುಸ್ತಕ ಹೇಳುತ್ತೆ. ದೇವರ ಶಿಕ್ಷೆಯ ಹಿಂದೆ ಕೂಡ ಪ್ರೀತಿಯ ಹೃದಯವೇ ಇರುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ, ದೇವರು ತನ್ನ ಮಕ್ಕಳನ್ನ ಕರೆಯುತ್ತಾರೆ. God calls his rebellious children. ಇಲ್ಲಿ ಒಬ್ಬ ಪ್ರೀತಿಯ ತಂದೆ ತನ್ನ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾರೆ, ಆದರೆ ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯನ್ನ ಮರೆತು ಅವನ ಮಾತನ್ನ ಕೇಳುವುದಿಲ್ಲ. ಇದೇ ರೀತಿಯಲ್ಲಿ ದೇವರು ಹೇಳುತ್ತಾರೆ, ನಾನು ನನ್ನ ಜನರನ್ನ ಬೆಳೆಸಿದ್ದೇನೆ, ಆದರೆ ಅವರು ನನ್ನ ವಿರುದ್ಧ ತಿರುಗಿ ಬಿದ್ದರು. ಹಾಗಾಗಿ ಜನರು ದೇವಾಲಯಕ್ಕೆ ಬರುತ್ತಿದ್ದರು, ಬಲಿಗಳನ್ನು ಅರ್ಪಿಸುತ್ತಿದ್ದರು, ಹಬ್ಬಗಳನ್ನು ಆಚರಿಸುತ್ತಿದ್ದರು, ಆದರೆ ಅವರ ಹೃದಯ ದೇವರಿಂದ ದೂರವಾಗಿತ್ತು. ಅನ್ಯಾಯ, ಲಂಚ, ಬಡವರ ಮೇಲಿನ ಹಿಂಸೆ ಮತ್ತು ಕಪಟವು ದೇಶವನ್ನ ತುಂಬಿತ್ತು. ಆದರೂ ದೇವರು ಅವರನ್ನ ತಳ್ಳಲಿಲ್ಲ. ಅವರು ಹೃದಯದಿಂದ ಹಿಂದಿರುಗಿದರೆ ಕ್ಷಮಿಸುವೆನೆಂದು ಕರೆಯುತ್ತಾರೆ. ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರೂ ಹಿಮದಂತೆ ಬೀಳಿಯಾಗುವುದು ಅಂತ ಕೊನೆಯಲ್ಲಿ ದೇವರು ಯೆರೂಸಲೇಮನ್ನು ಮತ್ತೆ ನೀತಿಯ ನಗರವನ್ನಾಗಿ ಮಾಡುವೆನೆಂದು ವಾಗ್ದಾನ ಮಾಡುತ್ತಾರೆ. ಇಲ್ಲಿ ಯೆಶಾಯನು ಜನರ ಬಳಿಗಳಿಗಿಂತ ಅವರ ಹೃದಯದ ಪರಿಶುದ್ಧತೆಯನ್ನ ದೇವರು ಹೆಚ್ಚು ಬಯಸುತ್ತಾರೆ ಎಂದು ಒತ್ತಿ ಹೇಳುತ್ತಾರೆ. ಚರ್ಚ್ಗೆ ಹೋಗುವುದು ಮಾತ್ರ ಸಾಕಾಗುವುದಿಲ್ಲ, ದೇವರು ನಮ್ಮ ಹೃದಯವನ್ನ ನೋಡುತ್ತಾರೆ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ದೇವರು ನಮ್ಮ ಕಾಣಿಕೆಯನ್ನ ನೋಡುವುದಕ್ಕಿಂತ ನಮ್ಮ ಮನಸ್ಸನ್ನ ನೋಡುತ್ತಾರೆ ಅಂತ ಯೆಶಾಯ ಪುಸ್ತಕ ನಮ್ಗೆ ಹೇಳುತ್ತೆ. 2ನೇ ಅಧ್ಯಾಯ, ಮಹಿಮೆಯ ಪರ್ವತ, ದ ಮೌಂಟೇನ್ ಆಫ್ ದ ಲಾರ್ಡ್. ಇಲ್ಲಿ ಒಂದು ದಿನ ಎಲ್ಲಾ ಜನಾಂಗಗಳು ಕರ್ತನ ಪರ್ವತಕ್ಕೆ ಆತನ ಮಾರ್ಗವನ್ನ ಕಲಿಯುವನು. ಯುದ್ಧಗಳ ಬದಲು ಸಮಾಧಾನ ಆಳುವುದು. ಆದರೆ ಆ ಕಾಲದ ಜನರು ದೇವರಿಗಿಂತ ತಮ್ಮ ಸಂಪತ್ತು, ವಿಗ್ರಹಗಳು ಮತ್ತು ಹೆಮ್ಮೆಯನ್ನ ಹೆಚ್ಚಾಗಿ ನಂಬಿದರು. ಯೆಶಾಯನು ನಿಜವಾದ ಮಹಿಮೆ ದೇವರಲ್ಲಿಯೇ ಇದೆ ಎಂದು ಎಲ್ಲರಿಗೂ ನೆನಪಿಸುತ್ತಾನೆ. ಹಾಗಾಗಿ ಕತ್ತಿಗಳನ್ನ ನಾಗಲೋಟಗಳಾಗಿ ಮಾಡುವುದು ಎಂಬ ಚಿತ್ರಣ ವಿಶ್ವ ಸಮಾಧಾನದ ಅತ್ಯಂತ ಪ್ರಸಿದ್ಧ ಬೈಬಲ್ ಚಿತ್ರಣವಾಗಿದೆ. They shall beat their swords into plowshares is one of the Bible's most famous pictures of worldwide peace.
ಹಾಗಾಗಿ ದೇವರ ದಾರಿಯಲ್ಲಿ ನಡೆಯುವವರು ಜೀವನದಲ್ಲಿ ನಿಜವಾದ ಸಮಾಧಾನ ಅವ್ರಿಗೆ ಇರುತ್ತದೆ ಅಂತ ಯೆಶಾಯ ಪುಸ್ತಕ ಹೇಳುತ್ತೆ. ರಿಯಲ್ ಪೀಸ್ ಕಮ್ಸ್ ಫ್ರಮ್ ವಾಕಿಂಗ್ ಇನ್ ಗಾಡ್ಸ್ ವೇ. ದೇವರ ಬೆಳಕಿನಲ್ಲಿ ನಡೆದರೆ ದಾರಿ ತಪ್ಪುವುದಿಲ್ಲ ಅಂತ. 3ನೇ ಅಧ್ಯಾಯ. ಯಹೂದದ ನಾಯಕರು ನ್ಯಾಯವನ್ನ ಬಿಟ್ಟು ಸ್ವಾರ್ಥದಲ್ಲಿ ಬದುಕಿದರು, ಬಡವರನ್ನ ಕಷ್ಟಪಡಿಸಿದರು. ಜನರು ದೇವರನ್ನ ಮರೆತಾಗ ಸಮಾಜವು ಅಸ್ತವ್ಯಸ್ತವಾಯಿತು ಅಂತ ನಮಗೆ ತಿಳಿಯುತ್ತೆ. ವಿಶೇಷವಾಗಿ ಹೆಮ್ಮೆಯಿಂದ ಬದುಕಿದವರನ್ನ ದೇವರು ಎಚ್ಚರಿಸುತ್ತಾರೆ. ನಮ್ರತೆಯ ನಿಜವಾದ ಅಲಂಕಾರ ಎಂದು ಬೋಧಿಸುತ್ತಾರೆ. ಹಾಗಾಗಿ ಈ ಅಧ್ಯಾಯವು ನಾಯಕತ್ವದ ಜವಾಬ್ದಾರಿಯ ಬಗ್ಗೆ ಅತ್ಯಂತ ಗಂಭೀರ ಎಚ್ಚರಿಕೆ ನೀಡುವ ಅಧ್ಯಾಯಗಳಲ್ಲಿ ಒಂದಾಗಿದೆ. ದೇವರು ಹೊರಗಿನ ಸೌಂದರ್ಯಕ್ಕಿಂತ ಒಳ್ಳೆಯ ಗುಣವನ್ನ ಹೆಚ್ಚು ಮೆಚ್ಚುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ನಮ್ರ ಹೃದಯವು ದೇವರಿಗೆ ಅತಿ ಸುಂದರವಾದ ಆಭರಣ ಅಂತ ನಮ್ಗೆ ತಿಳಿಯುತ್ತೆ. ಹಂಬಲ್ ಹಾರ್ಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆರ್ನಮೆಂಟ್ ಅಂತ. 4ನೇ ಅಧ್ಯಾಯ. ಕರ್ತನ ಗೊಂಬೆ, ಉಳಿದವರ ಮಹಿಮೆ, ದ ಬ್ರಾಂಚ್ ಆಫ್ ದ ಲಾರ್ಡ್, ಗ್ಲೋರಿ ಆಫ್ ದ ರೆಮ್ನೆಂಟ್ ಬಗ್ಗೆ ಓದ್ತೀವಿ. ದೇವರ ನ್ಯಾಯದ ನಂತರ ಎಲ್ಲವೂ ಮುಗಿದಂತೆ ಕಾಣುತ್ತದೆ, ಆದರೆ ದೇವರು ತನ್ನ ನಂಬಿಗಸ್ತ ಜನರನ್ನ ಉಳಿಸಿಕೊಳ್ಳುತ್ತಾರೆ. ಅವರು ಪರಿಶುದ್ಧರಾಗಿ ಬದುಕುವರು ಅಂತ. ಕರ್ತರು ತನ್ನ ಸನ್ನಿಧಿಯಿಂದ ಅವರನ್ನ ಹಗಲಿನಲ್ಲಿ ಮೋಡದಿಂದಲೂ ರಾತ್ರಿ ಬೆಂಕಿಯ ಪ್ರಕಾಶದಿಂದಲೂ ಕಾಪಾಡುವರು ಅಂತ ನಮ್ಗೆ ತಿಳಿಯುತ್ತೆ. ಕರ್ತನ ಗೊಂಬೆ ಎಂಬ ಪದವು ಮುಂದೆ ಬರುವ ಮೆಸ್ಸಿಯನ ಕುರಿತು ಸೂಚಿಸುವ ಮಹತ್ವದ ಪ್ರವಾದಿಯ ಚಿತ್ರಣವಾಗಿದೆ. ಹಾಗಾಗಿ ಕಷ್ಟಗಳ ನಂತರವೂ ದೇವರು ತನ್ನ ಮಕ್ಕಳನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅಂತ ನಮ್ಗೆ ತಿಳಿಯುತ್ತೆ. ದೇವರ ನೆರಳಿನಲ್ಲಿ ಯಾವಾಗಲೂ ಸುರಕ್ಷತೆ ಇದೆ ಅಂತ ನಮ್ಗೆ ತಿಳಿಯುತ್ತೆ. 5ನೇ ಅಧ್ಯಾಯ. ದ್ರಾಕ್ಷಿ ತೋಟದ ಹಾಡು, ದ ಸಾಂಗ್ ಆಫ್ ದ ವಿನಿಯಾರ್ಡ್. ಒಬ್ಬ ರೈತ ತನ್ನ ದ್ರಾಕ್ಷಿ ತೋಟವನ್ನ ಪ್ರೀತಿಯಿಂದ ಬೆಳೆಸಿದನು, ಆದರೆ ಒಳ್ಳೆಯ ಹಣ್ಣಿನ ಬದಲು ಕಾಡು ಹಣ್ಣುಗಳು ಬಂದವು. ಈ ತೋಟವೇ ಇಸ್ರೇಲನ್ನ ಸೂಚಿಸುತ್ತದೆ. ದೇವರು ಎಲ್ಲವನ್ನು ಕೊಟ್ಟರು, ಜನರು ನ್ಯಾಯ ಮತ್ತು ನೀತಿಯನ್ನ ಬಿಟ್ಟು ಪಾಪವನ್ನ ಆರಿಸಿಕೊಂಡರು. ಹಾಗಾಗಿ ಈ ಅಧ್ಯಾಯದ ದ್ರಾಕ್ಷಿ ತೋಟದ ಉಪಮೆಯನ್ನ ನಂತರ ಯೇಸು ಸಹ ತನ್ನ ಬೋಧನೆಯಲ್ಲಿ ಬಳಸಿದರು. ಹಾಗಾಗಿ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯ ಫಲವನ್ನ ಕಾಣಲು ಬಯಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ಒಳ್ಳೆಯ ಮರ ಒಳ್ಳೆಯ ಫಲವನ್ನ ಕೊಡುತ್ತದೆ ಅಂತ. 6ನೇ ಅಧ್ಯಾಯ. ಯೆಶಾಯನ ಕರೆಯುವಿಕೆ, ಐಸಾಯಸ್ ಕಾಲ್. ಇಲ್ಲಿ ಯೆಶಾಯ ಒಂದು ವಿಷಯ ನೋಡ್ತಾನೆ. ದೇವರನ್ನ ಸಿಂಹಾಸನದ ಮೇಲೆ ಮಹಿಮೆಯಿಂದ ಕುಳಿತಿರುವುದನ್ನ ಕಂಡನು. ದೇವದೂತರು ಪರಿಶುದ್ಧರು, ಪರಿಶುದ್ಧನು, ಪರಿಶುದ್ಧನು ಎಂದು ಸ್ತುತಿಸಿದರು. ತನ್ನ ಪಾಪವನ್ನ ಅರಿತ ಯೆಶಾಯನು ದೇವರ ಶುದ್ಧಗೊಳಿಸಿ ಯಾರನ್ನು ಕಳುಹಿಸಲಿ ಎಂದು ಕೇಳಿದಾಗ ಯೆಶಾಯನು, ಇಗೋ ನಾನು ಇದ್ದೇನೆ, ನನ್ನನ್ನು ಕಳುಹಿಸಿ ಎಂದು ಉತ್ತರಿಸಿದನು. ಇಲ್ಲಿ ಪರಿಶುದ್ಧನು ಎಂಬ ಪದವನ್ನ 3 ಬಾರಿ ಹೇಳುವುದು ದೇವರ ಸಂಪೂರ್ಣ ಪರಿಶುದ್ಧತೆಯನ್ನ ಒತ್ತಿ ಹೇಳುತ್ತದೆ. ದೇವರು ಶುದ್ಧಗೊಳಿಸಿದವರನ್ನೇ ತನ್ನ ಸೇವೆಗೆ ಬಳಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ಹೌದು ಕರ್ತನೆ ಎನ್ನುವ ಹೃದಯವನ್ನ ದೇವರು ಆಶೀರ್ವದಿಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. 7ನೇ ಅಧ್ಯಾಯ. ಇಮ್ಯಾನುವೇಲಿನ ವಾಗ್ದಾನ, ಪ್ರಾಮಿಸ್ ಆಫ್ ಇಮ್ಯಾನ್ಯುವೆಲ್. ಯಹೂದದ ರಾಜ ಆಹಾಜನು ಶತ್ರುಗಳನ್ನ ನೋಡಿ ಭಯಪಟ್ಟನು. ದೇವರು, ಭಯಪಡಬೇಡ, ನನ್ನನ್ನು ನಂಬು ಎಂದು ಹೇಳಿದರು. ಆದರೆ ಆಹಾಜನು ದೇವರ ಬದಲು ಮಾನವರ ಮೇಲೆ ಭರವಸೆ ಇಟ್ಟರು. ಆಗ ದೇವರು ಒಂದು ಮಹಾ ಗುರುತು ಕೊಟ್ಟರು. ಇಮ್ಯಾನ್ಯುವೆಲ್ ಎಂಬ ಮಗುವಿನ ಜನನದ ವಾಗ್ದಾನ ಇಲ್ಲಿ ನಾವು ಓದ್ತೀವಿ. ಇಮ್ಯಾನ್ಯುವೆಲ್ ಎಂದರೆ ದೇವರು ನಮ್ಮೊಂದಿಗಿದ್ದಾರೆ ಎಂದು ಅರ್ಥ. ಭಯಕ್ಕಿಂತ ದೇವರ ಮೇಲಿನ ನಂಬಿಕೆ ದೊಡ್ಡದು ಅಂತ ನಮ್ಗೆ ತಿಳಿಯುತ್ತೆ. ದೇವರು ನಮ್ಮೊಂದಿಗಿದ್ದರೆ ನಾವು ಎಂದಿಗೂ ಒಂಟಿಯಲ್ಲ ಅಂತ ನಮ್ಗೆ 7ನೇ ಅಧ್ಯಾಯ ಹೇಳುತ್ತೆ. 8ನೇ ಅಧ್ಯಾಯ. ದೇವರೇ ನಮ್ಮ ಆಶ್ರಯ, ದ ಲಾರ್ಡ್ ಇಸ್ ಆರ್ ರೆಫ್ಯೂಜ್. ಜನರು ದೇವರ ಮಾತಿಗಿಂತ ಮಾನವರ ಸಲಹೆ ಮತ್ತು ಮೂಢನಂಬಿಕೆಗಳನ್ನ ನಂಬಿದರು. ಯೆಶಾಯನು ಸಂಕಷ್ಟದ ಸಮಯದಲ್ಲಿ ದೇವರನ್ನೇ ಆಶ್ರಯಿಸಬೇಕು ಎಂದು ಬೋಧಿಸುತ್ತಾರೆ. ದೇವರ ವಾಕ್ಯವೇ ನಿಜವಾದ ಬೆಳಕು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯನು ದೇವರ ವಾಕ್ಯವನ್ನ ಜೀವನದ ಅಂತಿಮ ಅಧಿಕಾರವೆಂದು ಘೋಷಿಸುತ್ತಾನೆ. ಗೊಂದಲ ಬಂದಾಗ ದೇವರ ವಾಕ್ಯವನ್ನ ಮೊದಲು ಕೇಳಿ ಅಂತ ಯೆಶಾಯನು ಹೇಳ್ತಾನೆ. ದೇವರ ವಾಕ್ಯ
ನಮ್ಮ ಹೆಜ್ಜೆಗೆ ದೀಪ. ಗಾಡ್ಸ್ ವರ್ಡ್ ಇಸ್ ಅ ಲ್ಯಾಂಪ್ ಫಾರ್ ಅವರ್ ಪಾತ್ ಅಂತ ನಮಗೆ ತಿಳಿಯುತ್ತೆ. ನೆಕ್ಸ್ಟು ಬೆಳಕಿನ ಮಗುವು, ದ ಚೈಲ್ಡ್ ಆಫ್ ಲೈಟ್. ಕತ್ತಲಿನಲ್ಲಿ ಇದ್ದ ಜನರಿಗೆ ದೇವರು ಮಹಾ ಬೆಳಕನ್ನ ಕೊಟ್ಟರು. ಬರಲಿರುವ ರಾಜನು ಶಾಂತಿ, ನ್ಯಾಯ ಮತ್ತು ನೀತಿಯೊಂದಿಗೆ ಆಳುವನು ಅಂತ. ಅದ್ಭುತ ಸಲಹೆಗಾರ ಎಂಬ ಹೆಸರು ಯೇಸುವಿನ ಗುಣಗಳನ್ನ ಮುಂಚಿತವಾಗಿ ಪ್ರಕಟಿಸುತ್ತದೆ. ಇಲ್ಲಿ ದೇವರ ಬೆಳಕು ಯಾವ ಕತ್ತಲನ್ನು ದೂರ ಮಾಡುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಹಾಗಾಗಿ ದೇವರ ಬೆಳಕು ಎಂದಿಗೂ ಆರದು. ಗಾಡ್ಸ್ ಲೈಟ್ ನೆವರ್ ಫೇಡ್ಸ್ ಅಂತ ನಮ್ಗೆ ತಿಳಿಯುತ್ತೆ. 10ನೇ ಅಧ್ಯಾಯ ನ್ಯಾಯದ ದೇವರು, ದ ಗಾಡ್ ಆಫ್ ಜಸ್ಟಿಸ್. ಅನ್ಯಾಯಕಾರಿ ನಾಯಕರನ್ನ ದೇವರು ತೀರ್ಪು ಮಾಡುತ್ತಾರೆ. ಅಶೂರ್ಯರನ್ನ ಶಿಕ್ಷೆಯ ಸಾಧನವಾಗಿ ಬಳಸಿದರು. ಅವರ ಅಹಂಕಾರಕ್ಕೂ ಶಿಕ್ಷೆ ಬರುತ್ತದೆ. ಹಾಗಾಗಿ ದೇವರು ದುಷ್ಟರನ್ನ ಬಳಸಬಹುದು, ಆದರೆ ಅವರ ದುಷ್ಟತನವನ್ನ ಒಪ್ಪುವುದಿಲ್ಲ ಅಂತ ನಮ್ಗೆ ತಿಳಿಯುತ್ತೆ. ಅಹಂಕಾರವು ಪತನಕ್ಕೆ ದಾರಿ ಮಾಡುತ್ತದೆ. ದೇವರ ಮುಂದೆ ವಿನಯವೇ ಮಹಿಮೆ ಅಂತ ನಮ್ಗೆ ತಿಳಿಯುತ್ತೆ. ಹ್ಯುಮಿಲಿಟಿ ಶೈನ್ಸ್ ಬಿಫೋರ್ ಗಾಡ್. ನೆಕ್ಸ್ಟ್ ಶಾಂತಿಯ ರಾಜ, ದ ಕಿಂಗ್ ಆಫ್ ಪೀಸ್. ಯೆಶಾಯನು ಎಸೆಯ ಕೊಂಬಿನಿಂದ ಬರುವ ರಾಜನನ್ನ ಕಾಣುತ್ತಾನೆ. ಅವನ ಆಳ್ವಿಕೆಯಲ್ಲಿ ಭೂಮಿಯೆಲ್ಲ ಶಾಂತಿಯನ್ನ ತುಂಬಿರುತ್ತದೆ ಅಂತ ಜೆಸೆ ಫ್ಯಾಮಿಲಿಯಿಂದ. ಹಾಗಾಗಿ ತೋಳ ಮತ್ತು ಕುರಿಮರಿ ಜೊತೆಯಾಗಿರುವ ಚಿತ್ರವು ಹೊಸ ಸೃಷ್ಟಿಯ ಶಾಂತಿಯನ್ನ ಸೂಚಿಸುತ್ತದೆ. ಉಲ್ಫ್ ಲಿವಿಂಗ್ ವಿತ್ ಅ ಲ್ಯಾಂಪ್ ಸಿಂಬಲೈಸಸ್ ಗಾಡ್ಸ್ ಪರ್ಫೆಕ್ಟ್ ಫ್ಯೂಚರ್ ಪೀಸ್. ಹಾಗಾಗಿ ದೇವರ ರಾಜ್ಯದಲ್ಲಿ ನಿಜವಾದ ಶಾಂತಿ ಇದೆ. ದೇವರ ಶಾಂತಿ ಎಲ್ಲರಿಗೂ ಸಾಕು ಅಂತ 11ನೇ ಅಧ್ಯಾಯ ಹೇಳುತ್ತೆ. ನೆಕ್ಸ್ಟ್ ರಕ್ಷಣೆಯ ಗೀತೆ, ಸಾಂಗ್ ಆಫ್ ಸಾಲ್ವೇಷನ್. ದೇವರ ರಕ್ಷಣೆಗೆ ಜನರು ಸಂತೋಷದಿಂದ ಸ್ತುತಿಸುತ್ತಾರೆ. ಭಯದ ಸ್ಥಳದಲ್ಲಿ ಸಂತೋಷ ಬರುತ್ತದೆ. ಹಾಗಾಗಿ ಇದು ಯೆಶಾಯನಲ್ಲಿರುವ ಅತ್ಯಂತ ಚಿಕ್ಕ ಅಧ್ಯಾಯ. ಯೆಶಾಯ ಪುಸ್ತಕದ ಶಾರ್ಟೆಸ್ಟ್ ಚಾಪ್ಟರ್ ಇದು. ರಕ್ಷಣೆಗೆ ಪ್ರತಿಕ್ರಿಯೆ ಸ್ತುತಿಯೇ ಅಂತ. ಸಾಲ್ವೇಷನ್ ಶುಡ್ ಆಲ್ವೇಸ್ ಲೀಡ್ ಟು ಪ್ರೇಸ್. ಸೊ ಸಂತೋಷದಿಂದ ದೇವರನ್ನ ಹಾಡಿ ಸ್ತುತಿಸೋಣ ಅಂತ ಬರೆಯಲ್ಪಟ್ಟಿದೆ. ಸಿಂಗ್ ಜಾಯ್ಫುಲಿ ಟು ದ ಲಾರ್ಡ್. ಐಸಾಯ ಚಾಪ್ಟರ್ 12. 13ನೇ ಅಧ್ಯಾಯ ಬಾಬೇಲಿನ ತೀರ್ಪು, ಜಡ್ಜ್ಮೆಂಟ್ ಆನ್ ಬ್ಯಾಬಿಲಾನ್. ಅಹಂಕಾರದಿಂದ ತುಂಬಿದ ಬಾಬೇಲಿಗೆ ದೇವರು ತೀರ್ಪು ಘೋಷಿಸುತ್ತಾರೆ. ಲೋಕದ ದೊಡ್ಡ ರಾಜ್ಯಗಳು ದೇವರ ಮುಂದೆ ನಿಲ್ಲಲಾರದು. ದೇವರು ಅಹಂಕಾರವನ್ನ ತಗ್ಗಿಸುತ್ತಾರೆ. ಹಾಗಾಗಿ ದೇವರೇ ನಿಜವಾದ ರಾಜ ಅಂತ ನಮ್ಗೆ ತಿಳಿಯುತ್ತೆ. ಗಾಡ್ ಅಲೋನ್ ಇಸ್ ದ ಟ್ರೂ ಕಿಂಗ್. ನೆಕ್ಸ್ಟ್ ಅಹಂಕಾರದ ಪತನ, ದ ಫಾಲ್ ಆಫ್ ಪ್ರೈಡ್. ದೇವರು ತನ್ನ ಜನರನ್ನ ಮರಳಿ ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡುತ್ತಾರೆ. ತನ್ನ ಶಕ್ತಿಯ ಮೇಲೆ ಹೆಮ್ಮೆಪಟ್ಟ ಬಾಬೇಲಿನ ರಾಜನು ಕೊನೆಯಲ್ಲಿ ಪತನಗೊಳ್ಳುತ್ತಾನೆ. ದೇವರ ಮುಂದೆ ಅಹಂಕಾರವು ಎಂದಿಗೂ ನಿಲ್ಲುವುದಿಲ್ಲ ಅಂತ ನಮ್ಗೆ ತಿಳಿಯುತ್ತೆ. ಈ ಅಧ್ಯಾಯವು ಬಾಬೇಲಿನ ರಾಜನ ಪತನದ ಮೂಲಕ ಅಹಂಕಾರದ ಅಂತ್ಯವನ್ನ ಚಿತ್ರಿಸುತ್ತದೆ. ಸೊ ದೇವರ ಮುಂದೆ ಸದಾ ವಿನಯದಿಂದ ನಡೆಯಿರಿ. ವಿನಯವು ದೇವರ ಆಶೀರ್ವಾದಕ್ಕೆ ದಾರಿ ಅಂತ ನಮ್ಗೆ ತಿಳಿಯುತ್ತೆ. 15ನೇ ಅಧ್ಯಾಯ ಮೋವಾಬಿನ ದುಃಖ, ಮೋವಾಬ್ಸ್ ಸಾರೋ. ಇಲ್ಲಿ ಮೋವಾಬಿನ ನಗರಗಳು ನಾಶವಾಗುತ್ತವೆ. ಜನರು ಅಳುತ್ತಾ ಸಹಾಯಕ್ಕಾಗಿ ಓಡುತ್ತಾರೆ. ದೇವರು ಪಾಪದ ಪರಿಣಾಮವನ್ನ ತೋರಿಸುತ್ತಾರೆ. ಇಲ್ಲಿ ದೇವರು ನ್ಯಾಯ ತೀರ್ಪು ಮಾಡುವಾಗಲೂ ಜನರ ದುಃಖವನ್ನ ಗಮನಿಸುತ್ತಾರೆ. ಹಾಗಾಗಿ ದೇವರ ಕಡೆಗೆ ಬೇಗ ತಿರುಗಿಕೊಳ್ಳಿ. ದೇವರ ಕರುಣೆ ಯಾವಾಗಲೂ ಹತ್ತಿರದಲ್ಲಿದೆ ಅಂತ ನಮ್ಗೆ ತಿಳಿಯುತ್ತೆ. ಗಾಡ್ಸ್ ಮರ್ಸಿ ಇಸ್ ಆಲ್ವೇಸ್ ನಿಯರ್. ಕರುಣೆಯ ಆಹ್ವಾನ, ಕಾಲ್ ಟು ಮರ್ಸಿ. ಇಲ್ಲಿ ಮೋವಾಬಿಗೆ ದೇವರ ಕರುಣೆಯನ್ನ ಹುಡುಕುವ ಅವಕಾಶ ನೀಡಲಾಗುತ್ತದೆ, ಆದರೆ ಅವರು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗುವುದಿಲ್ಲ. ಹಾಗಾಗಿ ದೇವರು ನ್ಯಾಯಕ್ಕಿಂತ ಮೊದಲು ಕರುಣೆಯನ್ನ ನೀಡಲು ಬಯಸುತ್ತಾರೆ. ದೇವರ ಆಹ್ವಾನವನ್ನ ನಿರ್ಲಕ್ಷಿಸಬೇಡಿ ಅಂತ ನಮ್ಗೆ ತಿಳಿಯುತ್ತೆ. ದೇವರ ಬಾಗಿಲು ಇನ್ನೂ ತೆರೆದಿದೆ. ಡು ನಾಟ್ ಇಗ್ನೋರ್ ಗಾಡ್ಸ್ ಇನ್ವಿಟೇಷನ್. ಗಾಡ್ಸ್ ಡೋರ್ ಇಸ್ ಸ್ಟಿಲ್ ಓಪನ್. 17ನೇ ಅಧ್ಯಾಯ ದೇವರನ್ನ ನೆನಪಿಸಿಕೊಳ್ಳಿ. ರಿಮೆಂಬರ್ ಯೋರ್ ಗಾಡ್. ಡಮಾಸ್ಕಸ್ ಮತ್ತು ಇಸ್ರೇಲಿನ ಮೇಲೆ ತೀರ್ಪು ಬರುತ್ತದೆ, ಏಕೆಂದರೆ ಅವರು ತಮ್ಮ ರಕ್ಷಕನಾದ ದೇವರನ್ನ ಮರೆತಿದ್ದರು. ದೇವರನ್ನ ಮರೆತ ಜೀವನವು ಖಾಲಿಯಾಗುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಪ್ರತಿದಿನ ದೇವರನ್ನ ನೆನಪಿಸಿಕೊಳ್ಳಿ ಅಂತ ಯೆಶಾಯನು ಹೇಳ್ತಾನೆ. ದೇವರನ್ನ ನೆನೆಸಿದರೆ
ದಾರಿ ಸಿಗುತ್ತದೆ. ರಿಮೆಂಬರ್ ಗಾಡ್ ಅಂಡ್ ಹಿ ವಿಲ್ ಗೈಡ್ ಯು. 18ನೇ ಅಧ್ಯಾಯ, ಗಾಡ್ಸ್ ಪರ್ಫೆಕ್ಟ್ ಟೈಮಿಂಗ್. ದೇವರ ಸಮಯ. ಜನಾಂಗಗಳು ಆತುರ ಪಡುತ್ತಿದ್ದರೂ ದೇವರು ತನ್ನ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕೊನೆಯಲ್ಲಿ ಎಲ್ಲರೂ ಆತನ ಮಹಿಮೆಯನ್ನ ಅರಿಯುವವರು. ಹಾಗಾಗಿ ದೇವರು ಎಂದಿಗೂ ತಡವಾಗುವುದಿಲ್ಲ. ದೇವರ ಸಮಯವನ್ನ ನಂಬಿರಿ. ದೇವರ ಸಮಯವೇ ಅತ್ಯುತ್ತಮ. ಗಾಡ್ಸ್ ಟೈಮಿಂಗ್ ಇಸ್ ಆಲ್ವೇಸ್ ದ ಬೆಸ್ಟ್ ಅಂತ ಯೆಶಾಯ 18 ಹೇಳುತ್ತೆ. ನೆಕ್ಸ್ಟ್, ಈಜಿಪ್ಟ್ನ ಮೇಲೆ ದೇವರ ಅಧಿಕಾರ. ಗಾಡ್ಸ್ ಪವರ್ ಓವರ್ ಈಜಿಪ್ಟ್. ಈಜಿಪ್ಟ್ ಗೊಂದಲ ಮತ್ತು ಸಂಕಷ್ಟವನ್ನ ಎದುರಿಸುತ್ತದೆ. ಆದರೆ ದೇವರು ಅವರನ್ನು ಸಹ ಗುಣಪಡಿಸಿ ತನ್ನ ಕಡೆಗೆ ತಿರುಗಿಸಿಕೊಳ್ಳುವವರು. ಸೊ ದೇವರ ಕೃಪೆ ಇಸ್ರೇಲಿಗಷ್ಟೇ ಅಲ್ಲ, ಎಲ್ಲಾ ಜನಾಂಗಗಳಿಗೆ ಇದೆ ಅಂತ ನಮಗೆ ತಿಳಿಯುತ್ತೆ. ದೇವರು ಎಲ್ಲರಿಗೂ ರಕ್ಷಕನು. ದೇವರ ಪ್ರೀತಿ ಎಲ್ಲರಿಗೂ ಸಮಾನ. ಗಾಡ್ಸ್ ಲವ್ ರೀಚಸ್ ಎವ್ರಿ ಒನ್. 20ನೇ ಅಧ್ಯಾಯ ಯೆಶಾಯ, ದೇವರ ಎಚ್ಚರಿಕೆ. ಗಾಡ್ಸ್ ವಾರ್ನಿಂಗ್. ಯೆಶಾಯನು 3 ವರ್ಷಗಳ ಕಾಲ ವಿಶೇಷ ಚಿಹ್ನೆಯಾಗಿ ನಡೆದು ಈಜಿಪ್ಟ್ ಮತ್ತು ಕುಶ್ ಮೇಲೆ ಬರುವ ತೀರ್ಪನ್ನ ಜನರಿಗೆ ಎಚ್ಚರಿಸುತ್ತಾನೆ. ಇಲ್ಲಿ ಕೆಲವೊಮ್ಮೆ ದೇವರು ತನ್ನ ಸಂದೇಶವನ್ನ ಜೀವನದ ಮೂಲಕ ಹೇಳುತ್ತಾರೆ. ದೇವರ ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ದೇವರ ಮಾತು ನಮ್ಮ ರಕ್ಷಣೆ ಅಂತ ಯೆಶಾಯನು ಹೇಳ್ತಾನೆ. ಗಾಡ್ಸ್ ವರ್ಡ್ ಕೀಪ್ಸ್ ಅಸ್ ಸೇಫ್. ನೆಕ್ಸ್ಟ್ ಪ್ಯಾರಿಶ್ ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಇದೆ. ಸೊ ನಾನು ಕ್ಲೋಸ್ ಮಾಡ್ತೀನಿ. 21 ಅಧ್ಯಾಯದಿಂದ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ಅಂಡ್ ದೊಡ್ಡ ಪುಸ್ತಕ ಯೆಶಾಯನ ಪುಸ್ತಕ. ಒಂದೊಂದು ಅಧ್ಯಾಯಲ್ಲೂ ಕೆಲವಾರು ಇವೆಂಟ್ಸ್ ಇದೆ, ಕೆಲವಾರು ವಿಷಯಗಳಿದೆ. ನಾನು ಶಾರ್ಟ್ ಮಾಡಿ ಸಮರಿಯಾಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ 21ನೇ ಅಧ್ಯಾಯದಿಂದ ಕಂಟಿನ್ಯೂ ಮಾಡೋಣ. ನಾನು ನಿಮ್ಮನ್ನ ಹೋಸ್ಟ್ ಮಾಡಿ ಹೋಗ್ತೀನಿ. ಬೇಕಾದ್ರೆ ಒಂದು ಅಧ್ಯಾಯ ಓದಿ ಪ್ರೇಯರ್ ಮಾಡಿ ಮುಗಿಸಿ. ಥ್ಯಾಂಕ್ ಯು ಆಲ್ ಸೋ ಮಚ್ ಅಂಡ್ ಶುಭರಾತ್ರಿ. ಗುಡ್ ನೈಟ್. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.